ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಸ್ವಾಮಿ. ಸ್ನೇಹಿತರೆ ನೋಡಿ, ತುಂಬ ಡೆಲಿಷಿಯಸ್ ಆದ ಈ ಕೆಸುವಿನ ದಂಟಿನ ಸುಕ್ಕವನ್ನು ನೀವೊಮ್ಮೆ ಮಾಡಿ ನೋಡಿ. ಇದನ್ನು ನೋಡಿದ್ರೆ ಬಾಯಲ್ಲಿ ನೀರು ಉರಿಸುತ್ತೆ ಅಲ್ವೇ? ಖಂಡಿತ ಸ್ನೇಹಿತರೆ, ತುಂಬ ಟೇಸ್ಟಿಯಾಗಿದೆ. ನೀವು ಕೂಡ ಮಾಡಿ ಸ್ನೇಹಿತರೆ. ಇದಕ್ಕೆ ಬೇಕಾದ ವಸ್ತುಗಳನ್ನು ನೀವು ನೋಡಿ ಮೊದಲೇ ಜೋಡಿಸ್ಕೊಳ್ಳಿ. ಅದಕ್ಕೆ ಬೇಕಾದಂಥ ಹೀಗೆ 1 ಸ್ಪೂನು ಉದ್ದಿನ ಬೇಳೆಯನ್ನು ಇಟ್ಕೊಂಡಿದ್ದೇನೆ. ಹಾಗೆ 1 ಸ್ಪೂನು ಜೀರಿಗೆ ನೋಡಿ, 1/4 ಸ್ಪೂನು ಮೆಂತ್ಯ, ಹಾಗೆ 7-8 ಮೆಣಸಿನಕಾಳು ಮತ್ತು 5-6 ನೋಡಿ ಕೆಂಪು ಮೆಣಸಿನಕಾಯಿ, ಹಾಗೆ ಲಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನು ಬೆಲ್ಲ ಮತ್ತು 1 ಸ್ಪೂನು ಧನಿಯಾ. ಸ್ನೇಹಿತರೆ, ಕೆಸುವಿನ ದಂಟನ್ನು ವಾಶ್ ಮಾಡಿಕೊಂಡೆ ನೋಡಿ. ಈ ಥರ ನಾರು ತೆಗೆದು ಕಟ್ ಮಾಡಬೇಕಾಗುತ್ತೆ. ನೀವು ನಾರು ತೆಗೆದು ಕಟ್ ಮಾಡಿದರೆ ಇದು ತಿನ್ನಲಿಕ್ಕೆ ಬರೋಲ್ಲ, ಆ ಥರ ಆಗಿಬಿಡುತ್ತೆ. ಮೊದಲು ನೋಡಿ ಅದನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಬೇಕು ಅನ್ನೋದನ್ನು ಮೊದಲು ಕಲ್ತ್ಕೊಳ್ಳಿ. ಓಕೆ ನೋಡಿ, ನಾರು ತೆಗೆದ ನಂತರ ನೋಡಿ ಈ ಥರ ಈಸಿಯಾಗಿ ನೀವು ಕಟ್ ಮಾಡ್ಬೋದು. ಸ್ನೇಹಿತರೆ, ಕೆಸುವಿನ ದಂಟಿನ ರೆಸಿಪಿ ಅಂದ್ಕೂಡಲೇ ನೀವು ಇದನ್ನು ಬಾಯಿ ತುರಿಸುತ್ತೆ ಅಂತ ಅಂದ್ಕೊಂಡಿರ್ಬೋದು. ಇಲ್ಲ ಸ್ನೇಹಿತರೆ, ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಸ್ವಲ್ಪನೂ ಬಾಯಿ ತುರಿಕೆನೂ ಕೂಡ ಬರೋಲ್ಲ. ಒಮ್ಮೆ ನೀವು ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಎಲ್ಲ ದಂಟುಗಳನ್ನು ಈಗ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಒಂದು ತವವನ್ನು ಸ್ಟವ್ ಮೇಲಿಟ್ಟು ನೋಡಿ, ಮೊದಲು ಮೆಣಸನ್ನು ಫ್ರೈ ಮಾಡಿ ನೋಡಿ. ಮೆಣಸು ಸ್ವಲ್ಪ ಫ್ರೈ ಆದ ಕೂಡಲೇ ಉದ್ದಿನ ಬೇಳೆಯನ್ನು ಮೊದಲು ಫ್ರೈ ಮಾಡಿ ನೋಡಿ. ಉದ್ದಿನ ಬೇಳೆ ಸ್ವಲ್ಪ ಕೆಂಬಣಿಕೆ ಬಂತು ಅಂತ ಹೇಳಿದ ಕೂಡಲೇ ನೀವು ಮೆಂತ್ಯವನ್ನು ಹಾಕಿ, ಆನಂತರ ನೋಡಿ ಮೆಣಸಿನಕಾಳು, ಜೀರಿಗೆ, ಕೊತ್ತಂಬರಿ ಹೀಗೆ ಎಲ್ಲವನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ, ಹಾಗೆ ತವಾದಲ್ಲೇ ಒಂದು 5 ನಿಮಿಷ ಬಿಟ್ಬಿಡಿ. ಆನಂತರ ತವ ತೆಗೆದುಬಿಟ್ಟು ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಡಿ. ಹಾಗೆ ಕಡಾಯಿಗೆ ಕೆಸುವಿನ ದಂಟಿನ ಪೀಸ್ಗಳನ್ನು ಹಾಕಿ ನೋಡಿ, ಅವು ಮುಳುಗುವಷ್ಟು ನೀರನ್ನು ಹಾಕಿ. ಆನಂತರ ಅರ್ಧ ಸ್ಪೂನು ಉಪ್ಪು ಮತ್ತು ನೋಡಿ ಹುಣಸೆ ಹಣ್ಣನ್ನು ನೀರು ಮಾಡಿ ಅದಕ್ಕೆ ಹಾಕ್ತಾಯಿದ್ದೇನೆ. ಹಾಗೆ 1 ಸ್ಪೂನು ಬೆಲ್ಲವನ್ನು ಕೂಡ ಈಗಲೇ ಸೇರಿಸ್ತಾ ಇದ್ದೇನೆ. ಈಗ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ಪಾತ್ರೆಯ ಲಿಡ್ಡನ್ನು ಮುಚ್ಚಿಟ್ಬಿಡಿ. ಲೋ ಫ್ಲೇಮ್ನಲ್ಲಿ ಇರಲಿ. ಓಕೆ ಫ್ರೆಂಡ್ಸ್, ಈಗ ಫ್ರೈ ಮಾಡಿಟ್ಟ ಮಸಾಲ ವಸ್ತುಗಳನ್ನು ಪೌಡ್ರ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಮಸಾಲ ವಸ್ತುಗಳನ್ನು ಪೌಡ್ರ್ ಮಾಡಿ ತೆಗೆದುಕೊಂಡು ಬಂದಿದ್ದೇನೆ. ಆನಂತರ ಇದನ್ನು ಸುಕ್ಕಕ್ಕೆ ಹಾಕಲಿಕ್ಕೆ ರೆಡಿ ಇಟ್ಕೊಳ್ತಾ ಇದ್ದೇನೆ. ಇದಕ್ಕೆ ನೋಡಿ ಸ್ವಲ್ಪ 1/4 ಸ್ಪೂನ್ಗಿಂತಲೂ ಸ್ವಲ್ಪ ಕಡಿಮೆ ಆಗುವಷ್ಟು ಅರಿಶಿನ ಪೌಡ್ರನ್ನು ಸೇರಿಸಿ ನೋಡಿ. ಈಗ ಕೆಸುವಿನ ದಂಟು ಉಪ್ಪು, ಹುಳಿ, ಬೆಲ್ಲ ಸೇರಿಸಿದ ನೀರಿನಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ. ಫ್ರೆಂಡ್ಸ್, ಕೆಸುವಿನ ದಂಟಿನೊಳಗಿರುವ ತುರಿಕೆ ಅಂದರೆ ಅದು ಆಮೇಲೆ ತಿಂದ ಮೇಲೆ ಬಾಯಿ ತುರಿಕೆ ಬರುತ್ತಲ್ವ, ಅದು ಹೋಗಬೇಕಂದ್ರೆ ಅದು ತುಂಬ ಚೆನ್ನಾಗಿ ಬಾಯ್ಲ್ ಆಗಿರಬೇಕು. ಅಷ್ಟು ಅಂದರೆ ಪೀಸ್ಗಳು ಮೆತ್ತಗಾಗುವಷ್ಟು ನೀವು ಬಾಯ್ಲನ್ನು ಮಾಡಿರಬೇಕು ನೋಡಿ. ಫ್ರೆಂಡ್ಸ್, ಈಗ 2ನೇ ಸಲ ಓಪನ್ ಮಾಡಿದ್ನಲ್ಲ, ಈಗ ಸಾಫ್ಟ್ ಆಗಿದೆ. ಸೊ ನಾನೀಗ ಅದಕ್ಕೆ ಮಾಡಿಟ್ಟ ಮಸಾಲ ಪೌಡ್ರನ್ನು ಸೇರಿಸ್ತಿದ್ದೇನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿಕ್ಕಿಲ್ಲ, ಕೆಸುವಿನ ದಂಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಕೆಸುವಿನ ದಂಟಿನ ಪೌಡ್ರು ಅಥವಾ ಹಾಗೂ ಮೆಡಿಸಿನ್ ಕೂಡ ಆಯುರ್ವೇದದಲ್ಲಿ ಇದೆ ನೋಡಿ. ಈ ರೀತಿಯಾಗಿ ನೀವು ಅದನ್ನು ಸೇವಿಸಿದರೆ ಇದು ತುಂಬ ಡೆಲಿಷಿಯಸ್ ಆಗಿರುತ್ತೆ. ಯಾರೂ ಕೂಡ ಮನೆಯಲ್ಲಿ ಬೇಡ ಅನ್ನೋರೇ ಇಲ್ಲ. ಸ್ನೇಹಿತರೆ, ಮಕ್ಕಳಿಗೆ ನೀವು ಇದು ಯಾವುದರಿಂದ ಮಾಡಿದ್ದು ಅಂತ ಮೊದಲೇ ಹೇಳಬೇಡಿ. ತಿಂದ ಮೇಲೆ ಅವರು ಖಂಡಿತ ಬಿಡೋಲ್ಲ, ಅಷ್ಟು ರುಚಿಯಾಗಿರುತ್ತೆ. ಓಕೆ, ನಾನೀಗ ಪಾತ್ರೆಯನ್ನು ಕೆಳಗಿಟ್ಟು ನೋಡಿ, ಇದಕ್ಕೆ ಒಗ್ಗರಣೆ ಕೊಡಲಿಕ್ಕೆ ಇನ್ನೊಂದು ಪಾತ್ರೆಯನ್ನು ಸ್ಟವ್ ಮೇಲೆ ಇಡ್ತಿದ್ದೇನೆ ನೋಡಿ. ಫ್ರೆಂಡ್ಸ್, ಒಗ್ಗರಣೆಗೆ ಸಾಸಿವೆ, ಕೆಂಪು ಮೆಣಸು, ಕರಿಬೇವು ಹಾಗೆ ಚಿಟಿಕೆ ಇಂಗನ್ನು ಸೇರಿಸಿ. ಸ್ನೇಹಿತರೆ, ಈ ಕೆಸುವಿನ ದಂಟಿನ ಸುಕ್ಕವನ್ನು ನೀವು ಮಾಡಿ ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಅಂದರೆ ಇದು ತುಂಬ ಟೇಸ್ಟಿಯಾಗುತ್ತೆ. ಹಾಗೆ ಕೊಲೆಸ್ಟ್ರಾಲ್ಗೆ ಇದು ತುಂಬ ಒಳ್ಳೆಯ ಔಷಧಿ. ಮಾಡಿ ಟೇಸ್ಟ್ ಮಾಡಿ ಕಮೆಂಟನ್ನು ಬರಲಿಕ್ಕಂತೂ ಮರಿಲೇಬೇಡಿ. ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೂ ಕೂಡ ಆದಷ್ಟು ಶೇರ್ ಮಾಡಿ.